ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ಶನಿವಾರ, ಹಾಗೆ ತುಂಬ ತಡವಾಗಿ ಎದ್ದುಕೊಂಡು ತಿಂಡಿ ಎಲ್ಲ ಮಾಡಿ ಆರಾಮ್ಸೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು. ಇವತ್ತೀಗ ಅಪ್ಪ ಅಮ್ಮ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಗೃಹ ಪ್ರವೇಶ ಉಂಟು ನಮ್ಮ ಊರಿನಲ್ಲಿ, ಒಬ್ಬರದ್ದು ಪರಿಚಯಸ್ಥರದ್ದು. ಹಾಗೆ ಬೆಕ್ಕು ಬರ್ತಾ ಉಂಟು. ಅದು ಮರಿ ಹಾಕಿದೆ, 2 ಮರಿ ಉಂಟಾಯ್ತು ಅಟ್ಟದಲ್ಲಿ. ಅದು ಆಲ್ರೆಡಿ ಪ್ರೆಗ್ನೆಂಟ್ ಬೆಕ್ಕು, ಗೊತ್ತಿತ್ತು ಪ್ರೆಗ್ನೆಂಟ್ ಅಂತ. ಹಾಗೆ ಸುತ್ತಾಡ್ತಾ ಇತ್ತು ಅಲ್ಲಿ ನೋಡಿ, ಬ್ಯಾಕ್ ಕ್ಯಾಮರಾದಲ್ಲಿ. ಅಟ್ಟದಲ್ಲಿ ಮರಿ ಕೂಗಿದ ಹಾಗೆ ಶಬ್ದ ಕೇಳಿತಂತ ಹೋಗಿ ನೋಡಿದಾಗ 2 ಮರಿ ಉಂಟು. ಒಂದು ಕಪ್ಪಿದ್ದು ಮತ್ತೊಂದು ಸ್ವಲ್ಪ ಕೇಸರಿ ಬಣ್ಣದ್ದು. ಹಾಗೆ ಅದು ಪ್ರತಿ ಸಲ ನಮ್ಮ ಮನೆಯಲ್ಲೇ ಮರಿ ಇಡುದು ಆಯ್ತಾ. ನಿನ್ನೆ ಬೆಳಿಗ್ಗೆ ಇಡೀ ಜಾಗ ಹುಡುಕ್ತಾ ಇತ್ತು. ಅಟ್ಟಕ್ಕೊಂದ್ಸಲ ಹತ್ತುದು, ಕೆಳಗೆ ಹಾರುದು, ಪುನಃ ಅಟ್ಟಕ್ಕೆ ಹತ್ತುದು. ಮನೆಯಲ್ಲಿ ನಮ್ಮ ಹಾಸಿಗೆ ಹತ್ರ ಅಲ್ಲೆಲ್ಲ ಹೋಗ್ತಾ ಇತ್ತು. ಆಗಲೇ ಸ್ವಲ್ಪ ಐಡಿಯಾ ಬಂದಿತ್ತು ಮರಿ ಇಡಲಿಕ್ಕೆ ಜಾಗ ಹುಡುಕ್ತಾ ಉಂಟು ಅಂತ. ಮತ್ತೆ ಸಂಜೆ ನಾನು ಕೆಲಸ ಎಲ್ಲ ಮುಗಿಸಿ ಹೊರಗೆ ಆ ಕಡೆ ಈ ಕಡೆ ಹೀಗೆ ವಾಕ್ ಮಾಡ್ತಾ ಇರುವಾಗ ಅಟ್ಟದಲ್ಲಿ ಪೀ 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 ಅಂತ ಮರಿ ಕೂಗುದು ಕೇಳಿತ್ತು. ಮತ್ತೆ ಹತ್ತಿ ಹೋಗಿ ನೋಡಿದೆ, 2 ಮರಿ ಉಂಟು. ಒಂದು ಕಪ್ಪಿದ್ದು, ಇಷ್ಟಿಷ್ಟೇ ಸಣ್ಣದು, ಅಂದರೆ ಅವತ್ತೇ ನಿನ್ನೆಷ್ಟೇ ಹಾಕಿದಲ್ವಾ. ಒಂದು ಕಪ್ಪಿದ್ದು, ಮತ್ತೊಂದು ಕೆಂಚು ಅಂತ ಹೇಳ್ತಾರೆ, ಬೆಕ್ಕು ಬಣ್ಣಕ್ಕೆ ಸ್ವಲ್ಪ ಕೇಸರಿ ಬಣ್ಣದ್ದಿರ್ತದಲ್ಲ ಬೆಕ್ಕು, ಆ ಬಣ್ಣದ್ದು. 2 ಮರಿ ಇತ್ತು. ಮತ್ತೊಂದು ಮರಿ ಅನ್ನೋದು ತಿಂತದಂತೆ ಬೆಕ್ಕು. ಮರಿ ಹಾಕಿದ ತಕ್ಷಣ, ಗೊತ್ತಿರ್ಬೋದು ಸಾಕಷ್ಟು ಜನರಿಗೆ, ಮರಿ ಹಾಕಿದ ತಕ್ಷಣ ಎಷ್ಟು ಮರಿ ಹಾಕ್ತದೆ ಅದರಲ್ಲಿ ಒಂದು ಮರಿಯನ್ನು ಬೆಕ್ಕು ತಿಂತದಂತೆ. ಅದಕ್ಕೆ ಅದು ಡೆಲಿವರಿ ಎಲ್ಲ ಆದ ನಂತರ ಅದಕ್ಕೆ ಮದ್ದು ಅಂತೆ. ಅದು ಒಂದು ಮರಿ ಅದರ ಮದ್ದು ಅಂತ ಹೇಳ್ತಾರೆ. ಹಾಗೆ ಒಂದು ಮರಿಯನ್ನು ಬೆಕ್ಕು ತಿಂತದೆ. ಹಾಗೆ 3 ಮರಿ ಹಾಕಿದ್ರಲ್ಲಿ ಒಂದು ತಿಂತೆ, ಇನ್ನು 2 ಹಾಗೆ ಉಂಟು. ಗಂಡು ಬೆಕ್ಕು ಬಂದರೆ ಅದರ ತಲೆ ಕಟ್ ಮಾಡ್ತದೆ ಗಂಡು ಬೆಕ್ಕು. ಹಾಗೆ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕಾಗ್ತದೆ. ಅದಕ್ಕೋಸ್ಕರ ಓಡಿಕೊಂಡು ಬಂದದ್ದು. ಈಗ ಯಾರಾದರೂ ನನ್ನ ಮರಿಯನ್ನು ಎಂತಾದರೂ ಮಾಡಿದ್ರಾ ಅಂತ ಈಗ ಅಟ್ಟಕ್ಕೆ ಹೋಗಿದೆ ಬೆಕ್ಕು. ನೋಡಬೇಕು ಇಲ್ಲಿಯೇ ಇರ್ತದ, ಎಲ್ಲಿಗಾದರೂ ತಕೊಂಡು ಹೋಗ್ತದೆ. ನಮ್ಮ ಮನೆಯಲ್ಲಿ ಸಮಸ್ಯೆ ಅದೇ, ಸುತ್ತಮುತ್ತ ನಾಯಿಗಳೆಲ್ಲ ಇರೋದ್ರಿಂದ, ಮತ್ತು ಬೆಕ್ಕು ಕೂಡ ಅಷ್ಟೇ ಬಂದು ತಿಂದರೆ. ಹಾಗೆ ಅಪ್ಪ ಅಮ್ಮ ಹೋಗುವಾಗ ಕೇಳಿದ್ರು ನನ್ನ ಹತ್ರ, ನೀನು ಕೂಡ ಬರ್ತೀಯಾ, ಹೋಗಿ ಬರುವ, ಒಂದು ಊಟ ಮಾಡಿ ಬೇಗ ಬರುವ ಅಂತ ಹೇಳಿದ್ರು. ಅರೆ ಎಂತ ಅಂತ ಹೇಳಿದ್ರು, ಇವತ್ತು ಶನಿವಾರ, ನಾನೀಗ ಹೋದರೆ ನನಗೆ ಇವತ್ತಿನ ಸುಸ್ತನ್ನು ಮತ್ತೆ ನಾಳೆ ನಿದ್ದೆಯಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾಳೆ ಬೆಳಿಗ್ಗೆ ಎದ್ದು ಬೆಂಗಳೂರಿಗೆ ಓಡಲಿಕ್ಕಾಯಿತು. ಹಾಗಾದ ಕಾರಣ ಈಗ ಬರುದಿಲ್ಲ ಹೇಳಿದೆ. ಹೇಗೂ ಮನೆಯಲ್ಲಿ ಇರ್ತೇನೆ, ನೀವು ಬೇಗ ಊಟ ಮಾಡಿ ಬನ್ನಿ ಅಂತ. ನನಗೆ ಇವತ್ತು ಊಟಕ್ಕೆ ಹಾಗಲಕಾಯಿದ್ದು ಹಸಿ ಸಲಾಡ್, ನನಗೆ ತುಂಬ ಇಷ್ಟವಾದಂಥ ಖಾದ್ಯ. ಇವತ್ತು ನಮಗೆ ಊಟಕ್ಕೆ ಅಂತ ಗೊತ್ತುಂಟಾ, ಹಾಗಲಕಾಯಿದ್ದು ಸಲಾಡ್. ಹಸಿ ಹಾಗಲಕಾಯಿಯನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿ, ಈರುಳ್ಳಿಯನ್ನು ಕೂಡ ಸಣ್ಣ ಸಣ್ಣಕ್ಕೆ ಹೆಚ್ಚಿ, ಅದರ ಜೊತೆಗೆ ಹಸಿಮೆಣಸನ್ನು ಕೂಡ ಸಣ್ಣಕ್ಕೆ ಹೆಚ್ಚಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ನಿಂಬೆ ಹುಳಿ ಸ್ವಲ್ಪ ಹಿಂಡಿದ್ರೆ ಉಂಟಲ್ಲ, ಸ್ವರ್ಗದ ಊಟ. ಅಷ್ಟು ಒಳ್ಳೆದಾಗ್ತದೆ ಗೊತ್ತುಂಟಾ. ಬಹುಶಃ ನಾನು ನನ್ನ ಅಜ್ಜಿಯಿಂದ ತುಂಬ ಪ್ರಭಾವಿತಳಾಗಿದ್ದೇನೆ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ನನ್ನ ಅಜ್ಜಿಗೆ ಈ ರೀತಿ ಹಸಿ ಹಾಗಲಕಾಯಿ ಎಲ್ಲ ಇಷ್ಟ ಆಗ್ತಾ ಇತ್ತು. ಅವರಿಗೆ ಹಾಗಲಕಾಯಿ ಖಾದ್ಯಗಳೆಲ್ಲ ತುಂಬ ಇಷ್ಟ ಆಗ್ತಾ ಇತ್ತು. ನನಗೆ ಕೂಡ ಹಾಗೆ, ನಾನು ಹಾಗಲಕಾಯಿ, ತರಕಾರಿಗಳಲ್ಲಿ ಹಾಗಲಕಾಯಿ ನನಗೆ ಇಷ್ಟ ಆಗ್ತದೆ, ಇಲ್ಲ ಅಂತ ಇಲ್ಲ. ಹಾಗೆ ಹಸಿ ಸಲಾಡ್ ಅಂತ ಇದ್ರೆ ನನಗೆ ಮತ್ತೆ ಊಟಕ್ಕೆ ಬೇರೆ ಎಂತ ಕೂಡ ಬೇಡ. ಊಟ ಚಂದ ಬೆಂದಿರಬೇಕು. ಅದರ ಜೊತೆಗೆ ಆ ಈರುಳ್ಳಿ ಹಾಗಲಕಾಯಿ ಎಲ್ಲ ಕರುಮ್ ಅಂತ ಹಸಿ ಇರುವಾಗ ಹಾಗೆ ಅದು ಕ್ರಿಸ್ಪಿನೆಸ್ ಬರ್ತದಲ್ಲ, ಹಾಗೆ ಊಟದ ಜೊತೆ ಮೆಲ್ಲುವಾಗ ಉಂಟಲ್ಲ, ಒಂಥರ ಖುಷಿ ಆಗುದು. ನನಗೆ ತುಂಬ ಇಷ್ಟ ಅದು. ತುಂಬ ಜನರಿಗೆ ಹಾಗಲಕಾಯಿ ಇಷ್ಟ ಆಗುದಿಲ್ಲ. ಯಾರೆಲ್ಲ ನನ್ನ ಹಾಗೆ ಹಾಗಲಕಾಯಿ ಪ್ರಿಯರಿದ್ದೀರಿ? ಹಸಿ ಹಾಗಲಕಾಯಿ ಸಲಾಡ್ ಯಾರಿಗೆಲ್ಲ ಗೊತ್ತುಂಟು, ಯಾರೆಲ್ಲ ತಿಂದಿದ್ದೀರಿ ಅಂತ ಹೇಳುದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ನಾನು ಊಟ ಎಲ್ಲ ಮಾಡಿ ಕಲ್ಲಂಗಡಿ ತುಂಡು ಮಾಡಿ ಒಳಗೆ ಬರುವಾಗ ಉಂಟಲ್ಲ, ನನಗೆ ಎಂಥದ್ದು ಬುಸ್ ಅಂತ ಶಬ್ದ ಕೇಳಿತು. ನೋಡಿದರೆ ಒಂದು ಕೇರೆ ಹಾವಿತ್ತಾಯ್ತಾ ಅಡಿಗೆ ಕೋಣೆಯೊಳಗೆ. ಅದು ಮತ್ತೆ ನನ್ನನ್ನು ಕಂಡು ಅಲ್ಲಿ ಮರೆಯಲ್ಲಿ ಹೋಗಿ ಅವಿತು ಕುಳಿತಿದೆ. ನೋಡಿ ಹೇಗೆ ಕೂತಿದೆ ಅಂತ. ಪಾಪ ಅದಕ್ಕೆ ತುಂಬ ಭಯ ಕೂಡ ಆಗಿತ್ತಾಯ್ತಾ. ನಮ್ಮಲ್ಲಿ ಈ ರೀತಿ ಮನೆಯೊಳಗೆ ಕೇರೆ ಹಾವು ಬರೋದು ಸರ್ವೇ ಸಾಮಾನ್ಯ. ಯಾಕಂತ ಹೇಳಿದರೆ ನಮ್ಮದು ಹಳೆಯ ಕಾಲದ ಮನೆ, ಸಾಕಷ್ಟು ಸ್ಟೋರ್ ರೂಮ್ನ ಥರ ಸೌದೆ ಅದೆಲ್ಲ ಇರುವಾಗ ಇಲಿಗಳೆಲ್ಲ ಇರ್ತದೆ. ಅದನ್ನು
ಅದನ್ನೆಲ್ಲ ಹಿಡಿಲಿಕ್ಕೆ ಬರುದು. ಅದು ಬಂದು ಇಲ್ಲಿ ಎಲ್ಲ ಹಿಡಿದು ಅದರ ಪಾಡಿಗೆ ಹೊರಟು ಹೋಗ್ತದೆ. ಸಾಕಷ್ಟು ಜನರಿಗೆ ಭಯ ಆಗ್ಬೋದು, ನಿಮ್ಮ ಮನೆಗೆ ಹಾವೆಲ್ಲ ಬರ್ತದೆ ಎಂತಕ್ಕೆ ಅಂತ. ಹಾಗೆ ಇದೊಂದು ಕಾರಣ ಅಷ್ಟೇ. ಅಂದರೆ ಕಾಡಿನ ಪಕ್ಕ ಇರೋದ್ರಿಂದ ಈ ರೀತಿ ಹಾವೆಲ್ಲ ಬರುದು ಸರ್ವೇ ಸಾಮಾನ್ಯ. ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಅದರ ಪಾಡಿಗೆ ಅದು ಹೊರಟು ಹೋಯಿತು. ಹೊರಗೆ ಹೋಗುವಾಗ ಹೊರಗೆ ಬೆಕ್ಕು ಹಾಲು ಕುಡಿತಾ ಇತ್ತು. ಕೇರೆಗೆ ಕೂಡ ಬೆಕ್ಕಿರುವುದು ಗೊತ್ತಿಲ್ಲ, ಬೆಕ್ಕಿಗೆ ಕೂಡ ಕೇರೆ ಇರುವುದು ಗೊತ್ತಿಲ್ಲ ಅಂತ ಆಗಿದೆ. ಮತ್ತೆ ಆ ಕೇರೆ ಮೇಲೆ ಗುಡ್ಡ ಹತ್ತಿ ಹೋಯ್ತು. ಇನ್ನು ಬರ್ಲಿಕ್ಕಿಲ್ಲ ಕಾಣ್ತದೆ ಅಂತ ನಾನು ಅಂದುಕೊಳ್ಳುದು. ಆದರೆ ಮತ್ತೆ ಇಲ್ಲಿ ಎಂತಾದ್ರೂ ಬೇಕು ಅಂತ ಹೇಳಿ ಆದರೆ ಬರ್ಲಿಕ್ಕೂ ಕೂಡ ಸಾಕು, ದೂರದಲ್ಲಿ ಹತ್ತಿ ಹೋಯಿತು. ಮತ್ತೆ ಅಪ್ಪ ಮತ್ತೆ ಅಮ್ಮ ಬಂದಿದ್ದಾರೆ ಫಂಕ್ಷನಿಂದ. ನಾನು ಮತ್ತೆ ಅಪ್ಪ ಈಗ ಇಲ್ಲಿ ಮೇಲೆ ಗುಡ್ಡದ ಹತ್ರ ಹೋಗುದು. ನಮಗೆ ಪಲಾವ್ ಎಲೆ ಉಂಟಲ್ಲ, ದಾಲ್ಚೀನಿ ಅಂತೆಲ್ಲ ಹೇಳ್ತಾರೆ, ಅದರದ್ದು ಎಲೆ ಬೇಕಿತ್ತು. ಹಲಸಿನ ಹಣ್ಣಿದ್ದು ನಾವು ಗಟ್ಟಿ ಮತ್ತು ಕೊಟ್ಟಿಗೆ ಅಂತೆಲ್ಲ ನಮ್ಮ ಭಾಗದಲ್ಲಿ ಮಾಡ್ತೇವೆ, ಬಾಳೆಲೆಯಲ್ಲಿ ಮಡಚಿ ಮಾಡುವಂಥದ್ದು. ಹಾಗೆ ಅದನ್ನು ಈ ಎಲೆ ದಾಲ್ಚೀನಿ ಅಥವಾ ಈ ಪಲಾವ್ ಎಲೆ ಉಂಟಲ್ಲ ಅದರಲ್ಲಿ ಹಾಕಿದರೆ ಕೂಡ ತುಂಬ ಚಂದ ಫ್ಲೇವರ್ಫುಲ್ ಆಗಿರ್ತದೆ. ಹಾಗೆ ಆ ಎಲೆಯನ್ನು ಹುಡುಕಿಕೊಂಡು ಹೋಗೋದು. ಇಲ್ಲಿ ಉಂಟಂತೆ, ಅಪ್ಪನಿಗೆ ಗೊತ್ತುಂಟು. ಹಾಗೆ ನಾನು ಕೂಡ ಹೋಗುದು ಅಪ್ಪನ ಜೊತೆಗೆ, ಕೊಯ್ದುಕೊಂಡು ಬರುವ. ಈ ಗುಡ್ಡದಲ್ಲೆಲ್ಲ ಉಂಟಂತ ಹೇಳಿದ್ರು, ಹೋಗಿ ನೋಡಿ ಬರುವ. ನೋಡಿ ಚಂದ ತೊಳಿಬೇಕು ಮಾತ್ರ ಇದನ್ನು. ಹಾಗೆ ಅವತ್ತೊಂದು ಸಲ ನಾಗರ ಹಾವು ಇದ್ದದ್ದಿದೆ ಜಾಗದಲ್ಲಿ, ನಾನು ಅಪ್ಪ ಅಮ್ಮ ಎಲ್ಲ ನೋಡಲಿಕ್ಕೆ ಬಂದದ್ದು. ನಮ್ಮ ಮನೆಯ ಮೇಲೆಯೇ ಇರುವಂತಹ ಗುಡ್ಡ ಆಯ್ತಾ ಇದು, ನಮ್ಮ ಜಾಗ ಅಲ್ಲ, ಅದು ಮಲ್ಲಿಯ ಚಿಕ್ಕಪ್ಪನ ಜಾಗ. ಸಂಜೆಯ ಸೂರ್ಯ ರಶ್ಮಿ ಅಲ್ಲಲ್ಲಿ ಎಲೆಗಳ ಮೇಲೆ ಎಲ್ಲ ಬಿದ್ದುಕೊಂಡು ಎಷ್ಟು ಚಂದ ಕಾಣ್ತದೆ ಗೊತ್ತುಂಟಾ. ಅಲ್ಲಿ ದೂರದಲ್ಲಿ ಉಂಟಲ್ಲ ಅದು ನಮ್ಮ ಮನೆ. ನಮ್ಮ ಮನೆಯಿಂದಲೇ ಮೇಲಿರುವಂತಹ ಗುಡ್ಡ, ಅಲ್ಲಿ ಮಲ್ಲಿ ಅವರ ಮನೆ ಇರುವುದು. ಎಷ್ಟು ದೊಡ್ಡ ಮರ ಉಂಟು ಗೊತ್ತುಂಟ, ತೋರಿಸ್ತೇನೆ. ತುಂಬ ಅಗಾಲವಾಗಿ ವಿಸ್ತಾರವಾಗಿ ಉಂಟು ಮರ. ನೋಡಿ ಎಲೆ ಸಿಕ್ಕಿತ್ತು ಎಲೆ, ಇದು ಸಣ್ಣ ಅಗಾಲ ಇತ್ತು. ಅಲ್ಲಿ ಕಾಣ್ತಾ ಉಂಟಲ್ಲ ಅದು ನಮ್ಮ ಮನೆ. ನಮ್ಮ ಮನೆಯಿಂದಲೇ ಮೇಲೆ ಇರುವಂಥದ್ದು ಇಡೀ ಕಾಡು. ಈ ರೀತಿಯ ಕಾಡು ಇರುವಾಗ ಹಾವುಗಳು ಎಲ್ಲ ಬರುವಂಥದ್ದು ಸರ್ವೇ ಸಾಮಾನ್ಯ ಆಯಿತಾ. ಹಾಗಾಗಿ ತುಂಬ ಜನ ಹೇಳ್ತಾರೆ, ನಿಮ್ಮ ಮನೆಯ ಸುತ್ತಮುತ್ತ ಇರುವ ಬಲ್ಲೆ ಎಲ್ಲ ಕಡಿರಿ, ಮರ ಎಲ್ಲ ಕಡಿರಿ, ಹಾವೆಲ್ಲ ಮನೆಯ ಹಂಚಿನಿಂದಾಗಿ ಮನೆಯೊಳಗೆ ಬರ್ತದೆ ಅಂತೆಲ್ಲ ಹೇಳ್ತಾರಲ್ಲ. ಇಷ್ಟು ದೊಡ್ಡ ಕಾಡೇ ನಮ್ಮ ಮನೆಯ ಹಿಂದೆ ಇರುವಾಗ ಹಾವುಗಳು ಬರುವುದನ್ನು ನಾವು ಹೇಗೆ ತಪ್ಪಿಸಲಿಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಅವುಗಳು ಕೂಡ ನಮ್ಮ ಒಂದು ಪ್ರಕೃತಿಯ ಭಾಗ ಅಂತ ನಾವು ಅದನ್ನು ಸ್ವೀಕರಿಸಿ ಆಗಿದೆ. ಹಾಗೆ ಅವುಗಳಿಂದ ನಮಗೆ ಯಾವುದೇ ರೀತಿಯ ಭಯ ಆಗುವುದಿಲ್ಲ. ನೀವು ಹಾವಿದ್ದೇ ವಿಡಿಯೋ ಹಾಕ್ತಾ ಇರ್ತೀರಾ, ನಿಮ್ಮ ಮನೆಯಲ್ಲಿ ಜಾಸ್ತಿ ಹಾವುಗಳು ಉಂಟಾ ಅಂತೆಲ್ಲ ಜಾಸ್ತಿ ಜನರು ಪ್ರಶ್ನೆ ಮಾಡ್ತಾರೆ. ನಮ್ಮ ಮನೆಯ ಪರಿಸರ ಹೀಗೆ ಇರುವುದರಿಂದ ನಮ್ಮಲ್ಲಿಗೆ ಜಾಸ್ತಿ ಹಾವುಗಳು ಬರುವಂಥದ್ದು ಅಷ್ಟೇ. ಇಜಿನ ಎಲೆಯಲ್ಲಿ ಉಂಟಲ್ಲ ಹಲಸಿನ ಹಣ್ಣಿದ್ದು ಗಟ್ಟಿ ಮಾಡಬೇಕು, ಸೂಪರ್ ಟೇಸ್ಟ್ ಇರ್ತದೆ. ಮಾಡುವಲ್ಲ, ಬನ್ನಿ.
ಹಾಗೆ ರಾತ್ರಿ ಆಗ್ತಾ ಬರುವಾಗ ಜೋರು ಗಾಳಿಗೆ ಮಾವಿನ ಹಣ್ಣು ಬಿದ್ದಿತ್ತು ಅಕ್ಕ ಅಂತ ಮಲ್ಲಿ ಮಾವಿನ ಹಣ್ಣು ತಂದು ಕೊಟ್ಲು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.